ಪ್ರಭು ಕ್ರಿಸ್ತರಲ್ಲಿ ನನ್ನ ಒಲುವಿನ ಸೋದರ ಸೋದರಿಯರೇ, ಇವತ್ತಿನ ಶುಭ ಸಂದೇಶ ಮತ್ತಾಯ ಅಧ್ಯಾಯ 13 ವಾಕ್ಯ 37 ತಿಳಿಸುವುದೇನೆಂದರೆ, ಒಳ್ಳೆಯ ಬೀಜವನ್ನು ಬಿತ್ತುವವನೇ ಮನುಷ್ಯ ಕುಮಾರ, ಹೊಲವು ಈ ಲೋಕ. ಚಿಂತನೆ: ಯೇಸು ಸ್ವಾಮಿಯೇ ಆ ಒಳ್ಳೆಯ ಬೀಜವನ್ನು ಬಿತ್ತುವವರು. ಅವರು ದೇವರ ಪ್ರೀತಿ, ಸತ್ಯ ಮತ್ತು ಕರುಣೆ ಎಂಬ ಒಳ್ಳೆಯ ಬೀಜವನ್ನು ಇಡೀ ಜಗತ್ತಿನಾದ್ಯಂತ ಚೆಲ್ಲುತ್ತಾರೆ. ದೇವರು ನಾವು ಎಲ್ಲಿ ಬೆಳೆದು ಫಲ ನೀಡಬೇಕೆಂದು ಬಯಸುತ್ತಾರೋ ಅಲ್ಲಿ ಆ ಒಳ್ಳೆಯ ಬೀಜವಾಗಿರಲು ನಮ್ಮಲ್ಲಿ ಪ್ರತಿಯೊಬ್ಬರಿಗೆ ಕರೆ ನೀಡಲಾಗಿದೆ. ಒಳ್ಳೆಯತನ ಜೊತೆಗೆ ಕೆಟ್ಟತನವು ಅಸ್ತಿತ್ವದಲ್ಲಿದ್ದರೂ ನಂಬಿಕೆಯಲ್ಲಿ ಸ್ಥಿರವಾಗಿರಲು ಯೇಸು ನಮ್ಮನ್ನು ಪ್ರೋತ್ಸಾಹಿಸುತ್ತಾರೆ. ಪ್ರಾರ್ಥನೆ: ಕರ್ತನಾದ ಯೇಸುವೆ, ನೀವೇ ದೈವಿಕ ಬಿತ್ತುವವರಾಗಿದ್ದೀರಿ. ನಿಮ್ಮ ವಾಕ್ಯವನ್ನು ನನ್ನ ಹೃದಯದಲ್ಲಿ ಆಳವಾಗಿ ಬಿತ್ತಿ ನಂಬಿಕೆ, ಒಳ್ಳೆಯತನ ಮತ್ತು ಪ್ರೀತಿಯಲ್ಲಿ ಬೆಳೆಯಲು ನನಗೆ ಸಹಾಯ ಮಾಡಿರಿ. ಆಗ ನನ್ನ ಜೀವನವು ನಿಮ್ಮ ರಾಜ್ಯಕ್ಕಾಗಿ ಸಮೃದ್ಧವಾದ ಫಲವನ್ನು ನೀಡಬಲ್ಲದು. ಆಮೆನ್.